ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು. ನಾನಿವತ್ತು ಮಾರ್ಚ್ ತಿಂಗಳಲ್ಲಿ ನಾನು ಯಾವ್ಯಾವ ಪುಸ್ತಕ ತಗೊಂಡೆ, ಅದ್ರ ಬೆಲೆ ಎಷ್ಟು, ಎಲ್ಲೆಲ್ಲಿಂದ ತರಿಸ್ಕೊಂಡೆ ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ನಂತರ ತೇಜಸ್ವಿ ಅವರು ಆಲ್ಮೋಸ್ಟ್ ಎಲ್ಲ ಪುಸ್ತಕಗಳಿತ್ತು, ಆದರೆ ಮಿಲೇನಿಯಂ ಸೀರೀಸಲ್ಲಿ ಸ್ವಲ್ಪ ಮಿಸ್ ಆಗಿತ್ತು. ಮಿಡಲಲ್ಲಿ ನಾನು ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ತೊಗೊಂಡಿರಲಿಲ್ಲ ಅಥವಾ ಬೇರೆ ಯಾರಿಗಾರು ಕೊಟ್ಟು ಅದು ವಾಪಸ್ ಬಂದಿಲ್ಲ ಅನಿಸುತ್ತೆ. ಸೊ ಆ ಮಿಲೇನಿಯಂ ಸೀರೀಸ್ನ ಕಂಪ್ಲೀಟ್ ಮಾಡಬೇಕಂತ ಹೇಳಿ ಇಷ್ಟು ಬುಕ್ಸ್ ತೊಗೊಂಡೆ. ದೇಶ ವಿದೇಶ 1, ದೇಶ ವಿದೇಶ 2, ದೇಶ ವಿದೇಶ 3, ದೇಶ ವಿದೇಶ 4, ಇದಿಷ್ಟು ಮಿಲೇನಿಯಂ 9, 10, 11, 12 ಮತ್ತು ವಿಸ್ಮಯ ವಿಶ್ವ 1, ಇದು 13, ಮಿಲೇನಿಯಂ ಸೀರೀಸ್ನ 13. ಈ 5 ಪುಸ್ತಕಗಳು ನಾನು ಶಿವಮೊಗ್ಗದ ಪ್ರಜ್ಞಾ ಬುಕ್ ಗ್ಯಾಲರಿಲಿ ತೊಗೊಂಡಿದ್ದು. ನೆಕ್ಸ್ಟ್ ಜಿಪ್ಸಿ ಜೀತು, ಇದು ಬಂದು ಪ್ರಸಾದ್ ನಾಯಕ್ ಅವ್ರದ್ದು. ಇದರ ಬೆಲೆ ಬಂದ್ಬಿಟ್ಟು 175 ರೂಪಾಯಿ. ನಾನು ಇದನ್ನು ಹರಿವು ಬುಕ್ಸಿಂದ ತರಿಸ್ಕೊಂಡೆ. ನೆಕ್ಸ್ಟ್ ಮಹಿ, ನೀಲಿ ಬೆಟ್ಟಗಳ ಮೇಲೆ ಹಾರಿದ ಆನೆ, ಇದು ಬಂದು ಆನಂದ್ ನೀಲಕಂಠನವ್ರದ್ದು. ಕನ್ನಡಕ್ಕೆ ಇದನ್ನು ರತೀಶ್ BR ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದು ಕೂಡ ಹರಿವು ಬುಕ್ಸಿಂದ ತರಿಸ್ಕೊಂಡಿದ್ದು, ಅವ್ರದ್ದೇ ಪಬ್ಲಿಕೇಶನ್ ಕೂಡ. ಇದರ ಬೆಲೆ ಬಂದು 250 ರೂಪಾಯಿ. ನೆಕ್ಸ್ಟ್ ಬುಕ್ ಬಂದು ಅರ್ಜುನ ನಿನ್ನ ಮರೆಯಲೆಂತುನ, ಇದು ಬಂದು IT ಚಂಡ ರಮೇಶ್ ಉತ್ತಪ್ಪ ಅವ್ರದ್ದು. ಇದು ಬಂದು ನನ್ನ ತಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದು ಈ ಪುಸ್ತಕ. ಇದ್ರ ಬೆಲೆ 150 ರೂಪಾಯಿ. ಇದನ್ನು ಫ್ಲಿಪ್ಕಾರ್ಟಿಂದ ಅವ್ನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಓದಿ ವಿಡಿಯೋ ಮಾಡಲೇಬೇಕು ನೀನು ಅಂತ ಹೇಳಿ ನನಗೆ ಕೊಟ್ಟಿದ್ದಾನೆ ಈ ಬುಕ್ನ. ಓದಾಗಿದೆ, ವಿಡಿಯೋ ಸದ್ಯದಲ್ಲೇ ಹಾಕ್ತೀನಿ. ಇದರ ರಿವ್ಯೂನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ವಿಡಿಯೋ ಮಾಡಿಲ್ಲ. ವಿಡಿಯೋ ಮಾಡಿ ಆದಷ್ಟು ಬೇಗ ಹಾಕ್ತೀನಿ. ಹಾಗೆ ದೇಶ ವಿದೇಶದ್ದು ಪ್ರೈಸ್ ಹೇಳಲಿಲ್ಲ ಅಲ್ವಾ. ದೇಶ ವಿದೇಶ 96, ಆಲ್ಮೋಸ್ಟ್ ಎಲ್ಲದೂ ಅಷ್ಟೇ ಇರುತ್ತೆ ಅಂದ್ಕೋತೀನಿ. ದೇಶ ವಿದೇಶ 2 108 ರೂಪಾಯಿ. ದೇಶ ವಿದೇಶ 3 96, ದೇಶ ವಿದೇಶ 4 108, ವಿಸ್ಮಯ ವಿಶ್ವ ಬಂದು 108 ರೂಪಾಯಿ. ಇದಿಷ್ಟು ನನ್ನ ಮಾರ್ಚ್ ತಿಂಗಳ ಕಲೆಕ್ಷನ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.